ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್. ಖರಾಡೆ ನ್ಯೂಸ್ಗೆ ಸ್ವಾಗತ. ಬಂಗಾರಪೇಟೆ ತಾಲೂಕು ಬಲಮಂದೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಿಜೆಪಿ ಕಾಮಸಮುದ್ರ ಹೋಬಳಿ ಘಟಕ, ವೀರ ಶಿವಾಜಿ ಸೇನೆ ಸಂಘಟನೆ ಹಾಗೂ ಈಸ್ಟ್ ಪಾಯಿಂಟ್ ಆಸ್ಪತ್ರೆಯ ಸಂಯುಕ್ತ ಆಶ್ರಯದಲ್ಲಿ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರವರ ಜಯಂತಿಯ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದು, ತಾಲೂಕಿನಾದ್ಯಂತ ಸಾರ್ವಜನಿಕರು ಹಾಗೂ ಬಡವರು ಈ ಉತ್ತಮ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡರು. ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿದ ಎಲ್ಲಾ ರೋಗಿಗಳಿಗೆ ಉಚಿತವಾಗಿ ಔಷಧಿಗಳನ್ನು ನೀಡಲಾಯಿತು. ಕಣ್ಣಿನ ಪರೀಕ್ಷೆ ಮಾಡಿಸಿಕೊಂಡವರಿಗೆ ಸುಮಾರು 200 ಕನ್ನಡಕಗಳನ್ನು ಉಚಿತವಾಗಿ ನೀಡಲಾಯಿತು. ಈ ಕಾರ್ಯಕ್ರಮವನ್ನು ವೀರ ಶಿವಾಜಿ ಸೇನೆ ಸಹಯೋಗದೊಂದಿಗೆ ಶ್ರೀ ಬತ್ತಲಹಳ್ಳಿ ಮಂಜುನಾಥ್ ಬಿಎನ್ ಸಮಾಜ ಸೇವಕರು ಹಾಗೂ ಬಿಜೆಪಿ ಮುಖಂಡರು ಕಾಮಸಮುದ್ರ ಹೋಬಳಿ ಘಟಕರವರು ಪ್ರಾಯೋಜಿಸಿದರು. ಈ ಶಿಬಿರದಲ್ಲಿ ಎಲ್ಲಾ ವಿಧವಾದ ರೋಗಿಗಳಿಗೆ ತಪಾಸಣೆಯನ್ನು ಮಾಡಿ ಉಚಿತವಾಗಿ ಔಷಧಿಗಳನ್ನು ನೀಡಲಾಯಿತು. ಈ ಕಾರ್ಯಕ್ರಮವನ್ನು ಬಂಗಾರಪೇಟೆ ತಾಲೂಕಿನ ಬಿಜೆಪಿ ಮುಖಂಡರು ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಆದಂತಹ ಶ್ರೀ ಬಿ.ವಿ. ಮಹೇಶ್ ರವರು ಉದ್ಘಾಟನೆ ಮಾಡಿ ಬಡವರು ಹಳ್ಳಿಗಳಲ್ಲಿ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಖರಾಡೆ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಬಂದಿರೋದು ಒಂಥರ ನಮಗೆ ಅಂಬೇಡ್ಕರ್ ಅವರು ಬಂದಷ್ಟು ಖುಷಿ ಆಗ್ತಾ ಇದೆ. ಅದೇ ರೀತಿ ಇದೇ ತರ ನಮಗೆ ಪ್ರೋತ್ಸಾಹ ನೀಡ್ತಾ ಇರ್ಬೇಕಂತ ಹೇಳ್ಬಿಟ್ಟು ಕೋರ್ಕೊಳ್ತಾ ಇದ್ದೀನಿ. ಮಹೇಶ್ ಅವರಿಗೆ ಮಾಲಾರ್ಪಣೆ, ಎಲ್ಲ ಮುಖಂಡರು ಕಮಲೇಶ್ ಅಣ್ಣರವರು ಮಾಲಾರ್ಪಣೆ ಮಾಡ್ಬೇಕಂತ ಕೋರ್ಕೊಳ್ತಾ ಇದ್ದೀನಿ. ಸನ್ಮಾನ ಮಾಡಬೇಕು. ಈಗ ಕೃಷ್ಣೋಜಿ ಅವರು ಮಾಲಾರ್ಪಣೆ ಮಾಡ್ತಾ ಇದ್ದಾರೆ. ರಾಜೀವ್ರ ಸ್ವಲ್ಪ ಹಿಂದೆ ಹಿಂದೆ ರಾವ್ ಅವರು ಇವತ್ತು ಈ ಭಾಗದ ಎಲ್ಲ ನಾಗರಿಕ ಬಂಧುಗಳಿಗೆ, ವಿಶೇಷವಾಗಿ ಬಡವರಿಗೆ, ಬಂಗಾರಪೇಟೆ ಮತ್ತು ಕೋಲಾರ KGF ಹೋಗಿ ತಮ್ಮ ಆರೋಗ್ಯದ ತಪಾಸಣೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಅರಿತು ಇವತ್ತು ಬಡವರಿಗೆ ಈಸ್ಟ್ ಪಾಯಿಂಟ್ ಕಾಲೇಜು ಡಾಕ್ಟರ್ ಜೊತೆಗೆ, ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ ಡಾಕ್ಟರ್ ಜೊತೆಗೆ ಮಾತಾಡಿ ಇವತ್ತು ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಂಡಿರೋದು ನಿಜವಾಗ್ಲೂ ಒಂದು ದೊಡ್ಡ ಸಂತೋಷದ ವಿಷಯ. ಇವತ್ತು ಅಂಬೇಡ್ಕರ್ ಅವರ ಜಯಂತಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಿರುವ ನಮ್ಮ ಬಿಜೆಪಿಯ ಮುಖಂಡರು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಅವರು, ಉತ್ಸಾಹಿಗಳು, ಈ ಭಾಗದ ಒಂದು ಯುವಕರ ಪಡೆಯನ್ನು ಕಟ್ಟೋದಕ್ಕೆ ಮುನ್ನುಗ್ಗುತ್ತಿರುವ ನಮ್ಮ ಕೃಷ್ಣೋಜಿ ರಾವ್ ಅವರು, ಪುರಸಭೆಯ ಸದಸ್ಯರಾದಂಥ ಪ್ರಭಾಕರ್ ಅವರು, 2 ಬಾರಿ ಗ್ರಾಮ ಪಂಚಾಯತಿಯ ಸದಸ್ಯರು, ನನ್ನ ಆತ್ಮೀಯ ಸ್ನೇಹಿತರು ಆದಂಥ ಉಕ್ರಳ್ಳಿ ಶ್ರೀನಿವಾಸ್ ಅವರು, ದೋನ್ಮರ್ಗು ಗ್ರಾಮ ಪಂಚಾಯತಿಯ ಸದಸ್ಯರು ಆದಂಥ ನಮ್ಮ ವೆಂಕಟಪ್ಪನವರು, ಮಾಜಿ ಸದಸ್ಯರಾದಂಥ ಮುನಿಯಪ್ಪನವರು, ಮಾಜಿ ಪುರಸಭಾ ಸದಸ್ಯರಾದಂಥ ಮೆಹಬೂಬ್ ಅವರು, ಇಲ್ಲಿ ಬಂದು ನಿವೃತ್ತ ಶಿಕ್ಷಕರು ಆದಂಥ ಕೃಷ್ಣಪ್ಪನವರು, ನಮ್ಮ ಜೊತೆ ಪಾಲ್ಗೊಂಡು ಎಲ್ಲ ಮುಖಂಡರು. ಅಂಬೇಡ್ಕರ್ ಅವರು ಆಶಯ ಈ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಸಮಾನ ಬದುಕು ಸಿಗಬೇಕು, ಎಲ್ಲರ ಜೊತೆ ಸಹ ಬಾಳ್ವೆಯಿಂದ ಬದುಕಬೇಕು ಅಂತ ಆಸೆ ಇಟ್ಕೊಂಡು ಒಂದು ಉತ್ತಮವಾದ ಸಮೃದ್ಧ ಸಂವಿಧಾನವನ್ನು ನಮ್ಮ ಈ ದೇಶಕ್ಕೆ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಅವರು ತಮ್ಮ ಬಾಲ್ಯದಲ್ಲಿ ಪಟ್ಟಂತ ಕಷ್ಟಗಳನ್ನ ಮುಂದಿನ ಪೀಳಿಗೆ ಅನುಭವಿಸಬಾರದು ಅಂತ
ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿ ಹುಟ್ಟಿದಂಥವ್ರಿಗೆ ತನ್ನ ಹಕ್ಕನ್ನು ಕೇಳಲು ಅವಕಾಶ ಮಾಡಿಕೊಟ್ಟು ಇಡೀ ವಿಶ್ವದಲ್ಲೇ ಒಂದು ದೊಡ್ಡ ಪ್ರಜಾಪ್ರಭುತ್ವ ಇರುವಂಥ ನಮ್ಮ ದೇಶದಲ್ಲಿ ಒಂದು ಉತ್ತಮವಾದ ಒಂದು ಸಂವಿಧಾನ ಕೊಟ್ಟು ಪ್ರತಿಯೊಬ್ಬರಿಗೂ ಸಮಾನತೆ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ. ಅಂಬೇಡ್ಕರ್ ಅವರು ಸೋಷಿಯಲ್ ಜಸ್ಟಿಸ್ ಮಿನಿಸ್ಟರ್ ಆಗಿದ್ದಾಗ, ಲಾ ಮಿನಿಸ್ಟರ್ ಆಗಿದ್ದಾಗ, ಕಾನೂನು ಸಚಿವರಾಗಿದ್ದಾಗ ಮಹಿಳೆಯರು ಕೂಡ ನಮ್ಮ ದೇಶದಲ್ಲಿ ಬದುಕುವಂತ ಸ್ವಾತಂತ್ರ್ಯ ಇದೆ. ಅವ್ರಿಗೂ ಕೂಡ ಒಂದು ಮೀಸಲಾತಿನ ಕಲ್ಪಿಸ್ಕೊಡ್ಬೇಕು. ರಾಜಕೀಯವಾಗಿ ಅವ್ರಿಗೂ ಸಹ ಮೀಸಲಾತಿ ಕೊಡಬೇಕು ಅಂತ ಬಿಲ್ಲನ್ನ ಮಂಡಿಸಿದಾಗ ಜವಾಹರ್ಲಾಲ್ ನೆಹರು ಅವರು ಅವತ್ತು ಪ್ರಧಾನಮಂತ್ರಿಗಳಾಗಿರ್ತಾರೆ. ಆ ಬಿಲ್ನ ರಿಜೆಕ್ಟ್ ಮಾಡ್ತಾರೆ. ಆ ಬಿಲ್ನ ರಿಜೆಕ್ಟ್ ಮಾಡಿದಾಗ ಅಂಬೇಡ್ಕರ್ ಅವರು ತುಂಬಾ ಬೇಸರದಿಂದ ನಾನೊಬ್ಬ ಮಂತ್ರಿ, ಸಂವಿಧಾನ ಕೊಟ್ಟಿದ್ದೀನಿ, ಮಹಿಳೆಯರು ಕೂಡ ನಾನು ಮೀಸಲಾತಿ ಕೊಡೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಅವತ್ತು ರಾಜೀನಾಮೆ ಕೊಟ್ಟು ಮಂತ್ರಿಗಿಂದ ಹೊರಗೆ ಬರ್ತಾರೆ. ಅವರು ಕಂಡಂತ ಕನಸನ್ನ ಇವತ್ತು ನಮ್ಮ ಭಾರತದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ನಿಜ ಮಾಡಕ್ ಕೊಟ್ಟಿದ್ದಾರೆ. ಈಗ ನಮ್ಮ ಮಾಜಿ ಅಧ್ಯಕ್ಷರು ಆದಂತಹ ಸೋಮಶೇಖರ್ ರೆಡ್ಡಿ ಅವರು ಬರ್ತಿದ್ದಾರೆ, ವೇದಿಕೆಗೆ ಬರಬೇಕು. ನರೇಂದ್ರ ಮೋದಿ ಅವರು ನಿನ್ನೆ ನಾರಿ ಶಕ್ತಿ ಒಂದು ಸಭೆಯಲ್ಲಿ ನಮ್ಮ ಭಾರತದ ಎಲ್ಲ ಪ್ರಜೆಗಳನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಮುಂದೆ ಬರುವಂತ ಬತ್ಲಲ್ಲಿ ಮಂಜುನಾಥ್ ಅವರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ವೇದಿಕೆಗೆ ಬರಬೇಕು, ಬಸಪ್ಪನವರು ವೇದಿಕೆಗೆ ಬರಬೇಕು. ಮುಂದಿನ ವಾರ ಏನು ಅಧಿವೇಶನ ನಡೆಯುತ್ತೆ, ಅಧಿವೇಶನದಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಕೊಡಬೇಕು ಅಂತ ಬಿಲ್ಲನ್ನ ಇಡ್ತಾ ಇದ್ದಾರೆ. ಆ ಬಿಲ್ ಯಾರಿಗ ಅನುಕೂಲ ಅಂತಂದ್ರೆ ರಾಜಕೀಯವಾಗಿ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಈಗ ಸದ್ಯಕ್ಕೆ ರಿಸರ್ವೇಶನ್ ಇರೋದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ಎರಡೇ ಇರೋದು. ಈ ಬಿಲ್ ಪಾಸ್ ಆದ್ಮೇಲೆ 33% ರಿಸರ್ವೇಶನ್ ಮಹಿಳೆಯರು ಕೂಡ ಇರುತ್ತೆ. ಅಂದ್ರೆ ಲೋಕಸಭೆಯಲ್ಲಿ 33% ಮಹಿಳೆಯರು ಪ್ರತಿನಿಧಿಸ್ತಾರೆ. ಅದೇ ತರ ವಿಧಾನಸಭೆ ಕೂಡ ಪ್ರತಿನಿಧಿಸ್ತಾರೆ. 60 ವರ್ಷ ಕಾಂಗ್ರೆಸ್ ಸರ್ಕಾರ ಇದ್ರೂ ಸಹ ಇಂಥ ಒಂದು ಕೆಲಸ ಮಾಡಕ್ ಆಗ್ಲಿಲ್ಲ. ನಾನು ಬೈತಾ ಇಲ್ಲ, ಯಾಕಂದ್ರೆ ಅವಕಾಶ ಇದ್ದಾಗ ಅವ್ರು ಮಾಡ್ಲಿಲ್ಲ. ಇವತ್ತು ಮೋದಿ ಅವರು ಒಳ್ಳೆ ಒಂದು ಕೆಲಸ ಮಾಡ್ತಿದ್ದಾರೆ, ಇಡೀ ವಿಶ್ವವನ್ನೇ ಅದನ್ನು ಒಪ್ಕೋತಿದ್ದಾರೆ. ನಾವು ಹೆಚ್ಚಾಗಿ ನಮ್ಮ ಮಹಿಳೆಯರು ಸುಮಾರು ಜನರಿಗೆ ಇದ್ರ ಗೊತ್ತಿಲ್ಲ, ನಾವು ಅರಿವು ಮಾಡಿಸ್ಕೊಡ್ಬೇಕು. ಮುಂದಿನ ಸಭೆಯಲ್ಲಿ ಅದು ಅಂಗೀಕಾರ ಆಗತ್ತೆ. ಯಾಕಂದ್ರೆ ಲೋಕಸಭೆನಲ್ಲೂ ಕೂಡ ನಮ್ಮದೇ ಮೆಜಾರಿಟಿ ಇದೆ ಮತ್ತು ವಿಧಾನಸಭೆನಲ್ಲೂ ಕೂಡ ನಮ್ಮದೇ ಮೆಜಾರಿಟಿ ಆಗಿರೋದ್ರಿಂದ, ಅಂದ್ರೆ ರಾಜ್ಯಸಭೆಯಲ್ಲಿ ನಮ್ಮದೇ ಮೆಜಾರಿಟಿ ಇರೋದ್ರಿಂದ ಬಿಲ್ ಪಾಸ್ ಆಗತ್ತೆ. ಮುಂದೆ ನಡೆಯುವಂಥ ಚುನಾವಣೆಯಲ್ಲೂ ಕೂಡ 100 ಜನ MLA ಗಳಿದ್ರೆ ಅದ್ರಲ್ಲಿ 33 ಜನ ಹೆಣ್ಮಕ್ಳು MLA ಆಗಿರ್ತಾರೆ. ಸೊ ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತಾರಂತ ನಮ್ಮ ಮೋದಿ ಅವರಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕು. ಇವತ್ತು ಏನು ಆರೋಗ್ಯ ಶಿಬಿರ ಇಲ್ಲಿ ಹಮ್ಮಿಕೊಂಡಿದ್ದಾರೆ, ನಾನು ಬರ್ತಾ ಇದ್ದಾಗ ನೋಡ್ಕೊಂಡ್ ಬರ್ತಿದ್ದೆ. ಸುಮಾರು ಜನ ಮೆಡಿಸಿನ್ಸ್ನ ಕೈಯಲ್ಲಿ ಇಟ್ಕೊಂಡು ಹೋಗ್ತಿದ್ರು. ಆದರೂ ನಾನು ಇಲ್ಲಿ ನೋಡ್ತಾ ಇದ್ದಾಗ ಸುಮಾರು ಜನ ಹೆಣ್ಣುಮಕ್ಳು, ವಯಸ್ಸಾದಂಥ ವೃದ್ಧರು ಇಲ್ಲಿದ್ದಾರೆ. ಇಂಥ ಒಂದು ಆರೋಗ್ಯ ಶಿಬಿರನ ತಾವೆಲ್ಲರೂ ಸದುಪಯೋಗ ಪಡಿಸ್ಕೊಡ್ಬೇಕು. ಇಂಥ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಇಡೀ ಕಾಮಸಮುದ್ರ ಹೋಬಳಿಯಾದಂಥ ನಮ್ಮ ಮಂಜುನಾಥ್ ಅವರ ನೇತೃತ್ವದಲ್ಲಿ ಮಾಡಬೇಕು ಅಂತ ಆಶಿಸುತ್ತಾ, ಇಂಥ ಒಂದು ಆರೋಗ್ಯ ಶಿಬಿರಗಳು ಮಾಡೋದ್ರಿಂದ ಬಡವರಿಗೆ ಬಂಗಾರಪೇಟೆ, ಕೋಲಾರ ಮತ್ತು ಬೆಂಗಳೂರಿಗೆ ಹೋಗುವಂಥ ಕಷ್ಟ ತಪ್ಪುತ್ತೆ, ಬಸ್ಗಳು ಕಾಯುವಂಥ ಕಷ್ಟ ತಪ್ಪುತ್ತೆ. ಇದು ನಾನು ಬೇರೆ ಕಡೆ ನಾನು ನೋಡಿದಾಗ ಶಿಬಿರ ಅಂದರೆ ಪರೀಕ್ಷೆ ಮಾಡಿ ಹೋಗೋದು ನೋಡ್ತಾ ಇದ್ದೀನಿ. ಇಲ್ಲಿ ಮೆಡಿಸಿನ್ಸು ಕೂಡ ಕೊಡ್ತಾ ಇದ್ದಾರೆ. ಕನ್ನಡಕ ಇಲ್ಲೇ ಸ್ಪಾಟಲ್ಲೇ ಟೆಸ್ಟ್ ಮಾಡಿ ಕೊಡ್ತಾ ಇದ್ದಾರೆ. ಆತ್ಮೀಯ ಬಲ್ಮಂದೆ ಹೋಬಳಿಯ ಎಲ್ಲ ಸಾರ್ವಜನಿಕರೇ ಮತ್ತು ಇಲ್ಲಿ ನೆಲೆಸಿರುವ ಎಲ್ಲ ಮುಖಂಡರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅವರ 135ನೇ ಜಯಂತಿ ಶುಭಾಶಯಗಳು. ಯಾರಾದರೂ ಒಂದು ಮಹನೀಯರದು ಒಂದು ಜಯಂತಿ ನಾವು ಆಚರಿಸ್ತೀವಿ ಅಂದರೆ ಅದಕ್ಕೊಂದು ಅರ್ಥ ಇರಬೇಕು. ನಾನು ಈ ಸಾರಿ ನಾವು ರಾಜ್ಯದಲ್ಲಿ ಎಲ್ಲ ಕಡೆ ಈ ರೀತಿ ಆರೋಗ್ಯ ತಪಾಸಣಾ ಶಿಬಿರಗಳನ್ನ ಮಾಡಿದ್ದೇವೆ. ಈ ಸಾರಿ ಮಂಜಣ್ಣ ಪರಿಚಯ ಆದಮೇಲೆ ಮಂಜಣ್ಣ ಹತ್ರ ಹೋಗಿ ನಾವು ಒಂದು ಚರ್ಚೆ ಮಾಡಿದಾಗ, ಮಂಜಣ್ಣ ನಾವು ಬಲ್ಮಂದೆ ಹೋಬಳಿಯಲ್ಲಿ ಮಾಡೋಣ ಅಂದಾಗ
ಸಂಪೂರ್ಣ ಸಹಕಾರ ಕೊಟ್ಟದ್ದು ನಮ್ಮ ಮಂಜಣ್ಣ ಅವರು. ಯಾಕಂದರೆ ಈ ಭಾಗದಲ್ಲಿ ನಾವು ಏನಂದರೆ ಭಾಳಷ್ಟು ಬಡವರಿದ್ದಾರೆ ಮತ್ತು ಇಲ್ಲಿ ಬಸ್ಸಿನ ಸೌಕರ್ಯ ಸಹ ಇಲ್ಲ. ನಾವು ಅದೇ ಊರಲ್ಲಿ ಹೋಗಿ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿದ್ರೆ ಅಲ್ಲಿನ ಜನಕ್ಕೆ ಉಪಯೋಗ ಆಗುತ್ತಂತ ಹೇಳಿ ನಾವು ಈ ಒಂದು ಬಲಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಯಾಕಂದರೆ ಪನ್ನಂಡಳ್ಳಿಯಲ್ಲಿ ಒಂದು 2-3 ವರ್ಷದ ಹಿಂದೆ ಒಂದು ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಿದ್ವಿ. ಪದೇ ಪದೇ ನಾವು ನಮ್ಮೂರಲ್ಲೇ ಮಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ, ಬರೀ ಇವ್ರವ್ರು ಮಾಡ್ಕೊಂತಾರೆ ಅಂತೇಳಿ ಈ ತಪಾಸಣಾ ಶಿಬಿರವನ್ನು ಸಾರ್ವಜನಿಕರಿಗೆ ಉಪಯೋಗ ಆಗಬೇಕಂತೇಳಿ ನಾನು ಬಲಮಂದಿರಲ್ಲೇ ಮಾಡೋಣ ಅಂತೇಳಿದೆ. ಅದಕ್ಕೆ ಎಲ್ಲರೂ ಇಲ್ಲಿನ ಸ್ಥಳೀಯರು ಮತ್ತು ಮಹೇಶನವರು, ಮಂಜಣ್ಣವರು ಎಲ್ಲರೂ, ನಾನು ಅದರಲ್ಲೂ ವಿಶೇಷವಾಗಿ ನಮ್ಮ ಕೃಷ್ಣ ಬ್ಯಾನರ್ ಕಟ್ಸೋದಿಂದ ಹಿಡಿದು ಪಾಂಪ್ಲೆಟ್ ಹಂಚೋದಿಂದ ಹಿಡಿದು ಎಲ್ಲ ನಿಂತು ಖುದ್ದಾಗಿ ಮುಂದೆ ನಿಂತು ಕೆಲಸ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾಕಂದರೆ ಎಷ್ಟೇ ದುಡ್ಡು ಇರಲಿ ನಾವು ಕೆಲಸ ಮಾಡೋಕ್ಕಾಗಲ್ಲದ್ರೆ ಜನ ಇರಬೇಕು, ಮಾಡೋರು ಇರಬೇಕು. ಮಾಡಿಸ್ಬೋದು, ಆದರೆ ಮಾಡೋರಿಲ್ಲ ಅಂದರೆ ಮಾಡ್ಸೋಕ್ಕೂ ಕಷ್ಟ ಆಗುತ್ತೆ ಕೆಲಸ. ಅಂಥ ಕೆಲಸವನ್ನು ನಮ್ಮ ಕೃಷ್ಣ ಅವರು ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಕೃಷ್ಣ ಅಭಿನಂದನೆ ಸಲ್ಲಿಸ್ಬೇಕು. ಯಾಕಂದರೆ ನೀವು ನನಗೆ ಎಲ್ಲರೂ ಒಂದ್ಸಾರಿ 2-3 ಫೋಟೋಲ್ ಬಂದ್ಬಿಟ್ರೆ ಸಾಕು ನನಗೆ ವೇದಿಕೆ ಕೊಟ್ಟಿಲ್ಲ ಅಂತಾರೆ. 6-7 ವರ್ಷದಿಂದ ಸಂಘಟನೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೋಲಾರ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾರೆ. ಒಂದು ದಿವಸನೂ ನಮ್ಮ ರಾಜ್ಯ ಆಗಲಿ, ಕೃಷ್ಣ ಆಗಲಿ, ಇನ್ನೂ ಅನೇಕರಿದ್ದಾರೆ ವೇದಿಕೆ ಬೇಕು ಅಂತ ಕೇಳಿಲ್ಲ. ಯಾರು ನಾವು ಕಾರ್ಯಕರ್ತರ ಕೆಲಸ ಮಾಡ್ತೀವೋ ಅವ್ರು ಗುರುತಿಸ್ಕೊಂತಾರೆ. ಈಗ ಹೇಳ್ಬೇಕಂದ್ರೆ ಮಹೇಶಣ್ಣವ್ರಿಗೆ ಕೃಷ್ಣ ಚೆನ್ನಾಗಿ ಗೊತ್ತು. ನಾನು ಒಂದು 2-3 ಸಾರಿ ನೋಡಿದ್ದೀನಿ, ನನ್ನ ಪರಿಚಯ ಅಷ್ಟೇ. ಆದರೆ ಕೃಷ್ಣ ನಮ್ಮ ಅಜ್ಜನವ್ರಿಗಾಗಲಿ ಮಹೇಶಣ್ಣವ್ರಿಗಾಗಲಿ ಚೆನ್ನಾಗಿ ಪರಿಚಯ. ಅಂದರೆ ಅವ್ರು ಮಾಡೋ ಕೆಲಸ ಆ ರೀತಿಯಲ್ಲಿ ಇವತ್ತು ಅಂಬೇಡ್ಕರ್ ಅವ್ರ ಜಯಂತಿ ಪ್ರಯುಕ್ತ ನಾವು ಈ ಒಂದು ಕೆಲಸವನ್ನ ಉತ್ತಮವಾದ ಕೆಲಸ ಮಾಡಬೇಕು ಅಂತೇಳಿ ನಾವೆಲ್ಲನೂ ಚರ್ಚೆ ಮಾಡಿದಾಗ ಇಲ್ಲಿ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ. ಆದರೆ ಬಹಳಷ್ಟು ಸಂತೋಷ. ಏನಪ್ಪ ಜನ ಸೇರ್ತಾರೋ ಇಲ್ಲೋ ಅಂದ್ಕೊಂಡಿದೆ. ಆದರೆ ಜನ ಸೇರ್ಲಿಲ್ಲ ಅಂದರೆ ಒಂದು ಕಾರ್ಯಕ್ರಮ, ಒಂದು ಸಂಘಟನೆ ಅಧ್ಯಕ್ಷರಾಗಲಿ, ಒಂದು ನಾಯಕರಾಗಲಿ ಜನ ಸೇರ್ಲಿಲ್ಲ ಅಂದರೆ ಬೇಸರ ಆಗುತ್ತೆ. ಆದರೆ ಇವತ್ತು ನಮಗೇನು ಬೇಸರ ಆಗಿಲ್ಲ, ಎಲ್ಲರಿಗೂ ಉಪಯೋಗ ಆಗಿದೆ, ಎಲ್ಲರೂ ಜನ ಸೇರಿದ್ದಾರೆ. ಮತ್ತೆ ಮಹೇಶಣ್ಣ ಅವ್ರು ಹೇಳ್ದಂಗೆ ಈ ತಾಲೂಕಲ್ಲಿ ಮತ್ತೆ ನಮ್ಮ ಕೈಲಾದಷ್ಟು ಆರೋಗ್ಯ ತಪಾಸಣೆ ಇರ್ಬೋದು, ರಕ್ತದಾನ ಶಿಬಿರ ಇರ್ಬೋದು, ಕಣ್ಣಿನ ತಪಾಸಣೆ, ಔಷಧಿ ಸಹ ಫ್ರೀಯಾಗಿ, ಎಲ್ಲೂ ಔಷಧಿಗಳು ಕೊಡಲ್ಲ. ನಾವು ಔಷಧಿ ಸಹ ಕನ್ನಡಕ ಕೊಡಲ್ಲ. ಆದರೆ ನಾವು ಎಲ್ಲರಿಗೂ ಉಚಿತವಾಗಿ ಕನ್ನಡಕ ಕೊಡ್ತಾ ಇದ್ದೀವಿ, ಔಷಧಿ ಕೊಡ್ತಾ ಇದ್ದೀವಿ. ಮತ್ತೊಮ್ಮೆ ಹೇಳ್ಬೇಕಂದ್ರೆ ನಾನು ಮಂಜಣ್ಣ ಅವ್ರಿಗೆ ಅಭಿನಂದನೆ, ಧನ್ಯವಾದನ ಹೇಳ್ತೇವೆ. ಅಲ್ಲ, ನಾವು ನೇತೃತ್ವ ಅಂದರೆ ಆಯೋಜನೆ ಮಾಡಿದ್ದೀವಿ, ಸಂಪೂರ್ಣ ಸಹಕಾರ ಕೊಟ್ಟಿದ್ದು ಮಂಜಣ್ಣ ಅವರು. ಈ ಸ್ಟೇಟ್ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭೀಮ್. ಈ ಅಂಬೇಡ್ಕರ್ದು ಒಂದು ಪೋಸ್ ಇದೆಯಲ್ಲ, ಕೂತ್ಕೊಂಡು ಒಬ್ರು ನಿಂತ್ಕೊಂಡು